ಇಲ್ಲ, ಈಗ ಡಾಕ್ಯುಮೆಂಟ್ಸ್ ಏನೋ ವೆರಿಫಿಕೇಶನ್ ಆಗಿದೆಯಂತೆ. ನಿನ್ನೆ ಕೃಷ್ಣ ಬೈರೇಗೌಡರು ಫೋನ್ ಮಾಡಿದ್ರು, ಈ ಥರ ಡಾಕ್ಯುಮೆಂಟ್ ವೆರಿಫಿಕೇಶನ್ 26 ಜನಗೇನೋ ಆಗಿದೆ ಅಂತ. ಏನೋ 26 ಜನಕ್ಕೆ ಇವತ್ತೇನೋ ಮನೆ ಕೊಡ್ಬೋದು, 26 ಜನಕ್ಕೆ. ಏನಕ್ಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಹಾಂ ಈಗ ಎಲ್ಲರದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ. ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಟೋಟಲ್ 270-61 ಮನೆಯಲ್ಲಿ 161 ಮನೆಗಳು ಡೆಮಾಲಿಷ್ ಆಗಿದೆ. ಅಪ್ಲಿಕೇಶನ್ಗಳು ಜಾಸ್ತಿ ಬಂದಿದೆ. ಅಪ್ಲಿಕೇಶನ್ ಹಾಕೋರಿಗೆಲ್ಲ ಮನೆ ಕೊಡೋಕ್ಕಾಗಲ್ಲ. ಯಾರು ಡೆಮಾಲಿಷ್ ಮಾಡಿದ್ದಾರೆ ಅವ್ರಿಗೆ ಕನ್ಸಿಡರ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಮನೆ ಮುಖ್ಯಮಂತ್ರಿಗಳು. ಕಂಡೀಷನ್ಲಿ ಅಂದರೆ ಅವ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಅವ್ರು ಲೋಕಲ್ ಆಗಿರಬೇಕು, ನಮ್ಮ ಕರ್ನಾಟಕದವ್ರು ಇರಬೇಕು. ಆಚೆಯವ್ರಿದ್ರೆ ಯಾವ ಕಾರಣಕ್ಕೆ ಕೊಡಲ್ಲ, ಆಚೆಯವ್ರಿಗೆ ಯಾವ ಕಾರಣಕ್ಕೆ ಕೊಡಲ್ಲ. ನಾವು ಲೋಕಲ್ ಆಗಿರೋಗು ಕರ್ನಾಟಕದವ್ರು ಇರಬೇಕು. ಈಗ 1 lakh ಹೌಸಿಂಗ್ ಸ್ಕೀಮ್ಗೆ ನಾವು ಮನೆ ಕೊಡಬೇಕಾದ್ರೆ ಅವ್ರು 5 ವರ್ಷ ಇಲ್ಲಿ ವಾಸ ಮಾಡಿರಬೇಕು, ಬೆಂಗಳೂರು ಸಿಟಿಯವರು. ಅಂಥವ್ರನ್ನೇ ನಾವು ಕೊಡೋಕ್ಕಾಗೋದು. 5 ವರ್ಷ ಅವ್ರು ಯಾರು ವಾಸ ಆಗಿರ್ತಾರೆ ಅದಕ್ಕೆ ತಡ ಆಗ್ತಾ ಇರೋದು, ಆ ಕಾರಣಕ್ಕೇ ತಡ ಆಗ್ತಾ ಇರೋದು. ಯಾರು ಹೇಳ್ತಾರೆ, ಯಾರು ಈಗ ಕೇಳ್ರಿ, ಅಲ್ಲಿ ಆ ಇನ್ಸಿಡೆಂಟ್ ಹೆಂಗೈತೆ ಅಂತ ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಆ ಇನ್ಸಿಡೆಂಟ್ ಯಾರಿಂದ ಚಾಲನೆ ಆಯಿತು, ಯಾರು ಚಾಲನೆ ಕೊಟ್ಟಿರೋದಕ್ಕೆ ಹೆಂಗೈತೆ ಅಂತ ಗೊತ್ತಿರೋದೇ ವಿಚಾರ. ಇದು BJP ಅವರೇ ಈ ಘಟನೆ ಆಗೋಕ್ಕೆ BJP ಅವರೇ ಚಾಲನೆ ಕೊಟ್ಟಿದ್ದು. 2:30 ಗಂಟೆಗೆ ಮಧ್ಯಾಹ್ನ 2:15 ಗಂಟೆಗೆ ಆ ಬ್ಯಾನರ್ ಕಿತ್ತಾಕಿಲ್ಲ ಅಂದರೆ ಏನೇನೂ ಸಮಸ್ಯೆ ಆಗ್ತಾಯಿಲ್ಲ. ಆ ಬ್ಯಾನರ್ ಕಟ್ಟಿದವ್ರ ಮನೆ ಮುಂದೆ ಇಲ್ಲ, ಪಬ್ಲಿಕ್ ಪ್ಲೇಸಲ್ಲಿ ಬ್ಯಾನರ್ ಕಟ್ಟಿರೋದು. ಆ ಬ್ಯಾನರ್ ಕಿತ್ತಾಕಿದ್ದ ವಿಚಾರಕ್ಕೆ ಇಷ್ಟೆಲ್ಲ ಗೊಂದಲ ಆಗಿದೆ. CBI ಅವ್ರದ್ದೇ ಸರ್ಕಾರ ಇದೆ, ಮಾಡಲಿ CBI ತನಿಖೆ, ನಮ್ದೇನಿದೆ. ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಕ್ಯಾಬಿನೆಟಲ್ಲಿ ಇದ್ದಂಗಿಲ್ಲ, ಸಬ್ಜೆಕ್ಟ್ ಇಲ್ಲ. ಕ್ಯಾಬಿನೆಟಲ್ಲಿ ಏನು ಚರ್ಚೆ ಇಲ್ಲ. ಆಲ್ರೆಡಿ ಮನೆಯ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಹೇಳಿದ್ದಾರೆ, ಬಡವರಿಗೆ ಮನೆ ಯಾರು ಡೆಮಾಲಿಷ್ ಆಗಿದೆ ಅವ್ರ ಮನೆ ಕೊಡಬೇಕಂತ ತೀರ್ಮಾನ ತಗೊಂಡಿದ್ದಾರೆ ಮನೆ ಮುಖ್ಯಮಂತ್ರಿಗಳು. ಅಂದರೆ ಕಂಡೀಷನಲ್ಲಿ ಯಾರು ಮನೆ ಒಡೆದಾಕಿದ್ದೀವಿ ಅವ್ರು ಲೋಕಲ್ ಆಗಿರಬೇಕು, ಆಚೆ ಅವ್ರಿಗೆ ಕೊಡಲ್ಲ. ಆ ಕಾರಣಕ್ಕೆ ತಡ ಆಗ್ತಾ ಇದೆ. ನನ್ನ ಅನಿಸಿಕೆ ಈಗ 26 ಏನೋ ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ ಅಂತೆ. ಇವತ್ತು 26 ಜನ ಕೊಡ್ಬೋದು. ಡಾಕ್ಯುಮೆಂಟಲ್ ವೆರಿಫಿಕೇಶನ್ ಎಲ್ಲ ಆಗಿದೆ ಸರ್. ಯಾರು? ಯಾವ ವಸೀಂ? ಅದು ನಂಗೆ ಗೊತ್ತಿಲ್ಲಪ್ಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.